ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ಕುಬೇರನ್ ಸಿಲ್ಕ್ಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಶ್ರೀಮಂತಿಕೆಯನ್ನ, ದ್ವೇಷವನ್ನ ಮುಚ್ಚಿಡಬಹುದು, ಆದರೆ ಬಡತನವನ್ನ, ಪ್ರೀತಿಯನ್ನ ಎಂದಿಗೂ ಮುಚ್ಚಿಡಲಾಗದು ಎನ್ನುತ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮುಖೇನ ಕಾರ್ಯಕ್ರಮವನ್ನ ಪ್ರಾರಂಭಿಸಿಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಿಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಕುಬೇರನ್ ಸಿಲ್ಕ್ಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ಇವತ್ತು ಶುಕ್ರವಾರ, ಹಾಗೆ ನಮ್ಮ ಈ ಒಂದು ಶನೈಶ್ಚರನ ಯಾತ್ರೆ ನಾವು ಕೈಗೊಂಡಿದ್ದೇವೆ. ಈಗ ಒಂದು ಆಚಾಲಪುರಂ, ಮೂರನೇ ಒಂದು ಸ್ಥಳ. ಮುಂದೆ ನಾವೆಲ್ಲಿ ಹೋಗ್ಬೇಕು ಗುರುಜಿ? ಎಲ್ಲ ವೀಕ್ಷಕರಿಗೆ ವಿನಂತಿಯ ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರ ಮತ್ತು ಸ್ವಾಗತ ನಮ್ಮ ಈ ಬ್ರಹ್ಮಾಂಡ ಲೋಕಕ್ಕೆ. ಪ್ರತಿಯೊಬ್ಬನಿಗೆ ಒಂದಲ್ಲ ಒಂದು ದಿನ ಆ ಕರ್ಮವನ್ನು ಕಳ್ಕೋಬೇಕು ಅಂತ ಅವಕಾಶವನ್ನು ಭಗವಂತ ಮಾಡಿಕೊಡ್ತಾನೆ. ಇಂಥ ಅವಕಾಶವನ್ನು ಮಾಡಿಕೊಟ್ಟಾಗ ನಾವು ಯಾತ್ರೆ ಮುಖಾಂತರವೇ ಆ ಅವಕಾಶನ ಪರಿಪೂರ್ಣವಾಗಿ ಉಪಯೋಗಿಸ್ಕೊಳ್ತಾ ಇರಬೇಕು. ಈ ಉಪಯೋಗ ನಿಮಗೆ ಆಗಬೇಕು ಅಂತಲೇ ಈ ಯಾತ್ರೆ. ಆದರೆ ಇದೇ ಒಂದು ಕ್ರಮದಲ್ಲೇ ಹೋಗಬೇಕು ಅನ್ನೋದು ಶಾಸ್ತ್ರ. ಶನಿವಾರವೇ ದರ್ಶನ ಮಾಡಬೇಕು. ತಿರುನಲ್ಲಾರು ಶನಿ ಶಿಂಗನಾಪುರ ಶನಿವಾರವೇ ದರ್ಶನ ಮಾಡಬೇಕು. ಆದರೆ ತಿರುನಲ್ಲಾರು ದರ್ಶನ ಮಾಡಿದ ಕ್ಷಣಕ್ಕೆ 48 ದಿವಸದ ಒಳಗೆ ಶನಿ ಶಿಂಗನಾಪುರ ದರ್ಶನ ಆಗಿ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷವಾಗಿ ಮನೆಗೆ ಬರಬೇಕು. ಹೌದಾ? ಇಷ್ಟೆಲ್ಲ ದರ್ಶನ ಮಾಡೋಕ್ಕೆ ಈ ಒಂದು ನಿಯಮದಲ್ಲೇ ಹೋಗಬೇಕು. ಚಿದಂಬರ ರಹಸ್ಯ ನೋಡಬೇಕು, ತದನಂತರ ದೇವಿ ಅನುಗ್ರಹ ಪಡಿಬೇಕು, ಪಾಪಕರ್ಮಗಳನ್ನು ಹೆಚ್ಚಾಗಿರ್ತಕ್ಕಂಥ ಶುಕ್ರದೋಷವನ್ನು ಪರಿಹರಿಸ್ಕೋಬೇಕು. ತದನಂತರ ತಿಲ್ಲೈಕಾಳಿ ಆದಮೇಲೆ ಮನಸ್ಸು ಶಾಂತಿಗೊಳ್ಬೇಕು. ಆ ಮನಃಶಾಂತಿಗೊಂಡಾಗ ನಾವುಗಳೆಲ್ಲ ಕರ್ಮವನ್ನು ಕಳ್ಕೊಂಡ್ವಿ. ಇನ್ನು ಉತ್ತರ ಭಾರತದ ಕಡೆ ಲಾಂಛನ ಆಂಜನೇಯ ಹಾರದ ಹಾಗೆ ನೀವು ಹಾರಬೇಕು. ಅಲ್ಲಿ ಹೋಗೋ ಅವಕಾಶವನ್ನು ಶನಿ ಶಿಂಗನಾಪುರ್, ಸಾಕಿ ಶನೇಶ್ಚರ್, ಆ ಪೂನಾ ಹತ್ರ ಇರತಕ್ಕಂಥ ಅವಕಾಶವನ್ನು ನಾವು ಪಡಿಲೇಬೇಕು. ಈ ಒಂದು ಅವಕಾಶ, ಸದಾವಕಾಶ, ಸರ್ವದಾ ನಿತ್ಯ ಕಲ್ಯಾಣ ನಿಮಗಾಗಬೇಕು ಅಂದರೆ ಆ ಶನಿಯ ಕ್ಷೇತ್ರದ ಪರಿಪೂರ್ಣವಾದ ಅನುಗ್ರಹ ಸಿಗಬೇಕು. ನಿಮಗೇನು ಮೊದಲೇ ಹೇಳಿದ ಹಾಗೆ ಸಮುದ್ರ ಬ್ಯಾಕ್ ವಾಟರ್ಸ್ ಆಗಿ ಬರ್ತಾ ಇತ್ತು. ಅದೇ ಶನಿ ಶಿಂಗನಾಪುರ ಹತ್ರ ಅಂದರೆ ಪೂನಾ ಭಾಗದವರೆಗೂ ಸಮುದ್ರ ಹರಿದು ಬರ್ತಾ ಇದ್ದಿದ್ದು ಪ್ರಳಯ ಕಾಲಕ್ಕೆ ಮತ್ತೆ ನಿಂತು ಹೋಯಿತು. ಆ ದಂಡೆಯಲ್ಲಿ ಪರಿಪೂರ್ಣವಾಗಿ ಬಂದ ಆ ಯಾತ್ರೆಯ ಮುಖಾಂತರವಾಗಿ ಕಲ್ಲು ಶಿರೋ ಅನ್ನೋದ್ಧಾರವಾಗಿ ಸ್ಥಿರವಾಗಿ ನಿಂತು ಹೋಯಿತು. ಶನೇಶ್ವರನು ಸ್ಥಿರವಾಗಿ ನಿಂತಿರೋ ಕ್ಷೇತ್ರವೇ ಶನಿ ಶಿಂಗನಾಪುರ. ಇಲ್ಲಿ ವೈಶಿಷ್ಟ್ಯ ಎಷ್ಟು ಚೆನ್ನಾಗಿದೆ ಅಂದರೆ, ಧರ್ಮಯಾತ್ರೆಯನ್ನು ಯಾರು ಮಾಡ್ತಾರೋ, ತೈಲಭ್ಯಂಜನವನ್ನು ಯಾರು ಮಾಡಿಸ್ತಾರೋ ಇಲ್ಲಿ ಅನುಗ್ರಹ ಸಿಗುತ್ತೆ. ಆಮೇಲೆ ಇಲ್ಲಿ ತೈಲಭ್ಯಂಜನ ಮಾಡಿಸ್ತಕ್ಕಂಥವರು ನಾವುಗಳ ಕರ್ಮವನ್ನು ಪರಿವರ್ತನೆ ಮಾಡಿಕೊಂಡಿದ್ದು ಕರ್ಮಸ್ಥಾನದಲ್ಲಿ, ಅಂದರೆ ಕುಜನ ಕ್ಷೇತ್ರ ದಕ್ಷಿಣ ಭಾರತದಲ್ಲಿ. ಇನ್ನೇನು ಉತ್ತರಕ್ಕೆ ಲಾಂಛನ ಹಾಕಿದ್ವಿ, ಉತ್ತರೇ ಉದಯನ್ಮುಖಿ. ಇಲ್ಲಿ ಶನೇಶ್ವರನ ಹೊಗಳಬೇಕು, ಹೊಗಳಿ ಸಂತೃಪ್ತ ಪಡಿಬೇಕು. ನೋಡಯ್ಯ ನೀನೇ ಗತಿ, ನನಗೆ ಕಾಪಾಡಪ್ಪ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಅಂಥ ಒಂದು ಶನೇಶ್ವರನ ಪರಿವರ್ತನೆ ಈ ಕ್ಷೇತ್ರದಲ್ಲಿ ತೈಲಭ್ಯಂಜನ, ಅವನಿಗೆ ಸಂತೋಷ ಪಡಿಸೋಕೆ ಏನು ಮಾಡಬೇಕು? ಅಭಿಷೇಕವನ್ನು ಮಾಡಬೇಕು. ಇಲ್ಲೆಲ್ಲ ಭಾಳ ಜನ ಅಭಿಷೇಕಕ್ಕೆ ಏನು ಮಾಡ್ತಾರೆ ಗೊತ್ತಾ? ಯಾವುದೋ ಎಣ್ಣೆ ತರ್ತಾರೆ, ಅವರ ಬಾಟ್ಲಲ್ಲಿ ಹಾಕಿರ್ತಾರೆ, ಗಬ್ಬು ನಾರ್ತಾ ಇರುತ್ತೆ. ಹಾಕಿದ್ನೇ ಎತ್ತು ಬಾಟ್ಲ್ ತುಂಬಿಸು, ಯಾ ಕಡೆಯಿಂದ ಹಿಡ್ಕೋ, ಮತ್ತೆ ವ್ಯಾಪಾರ, ಹೀಗೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ದಯವಿಟ್ಟು ಆ ರೀತಿಯಾದ ಒಂದು ಅಭ್ಯಾಸಕ್ಕೆ ಹೋಗಬೇಡಿ. ನಿಮಗೆ ಮೊದಲೇ ಚೇತಾವಣೆ ಕೊಟ್ಟಿದ್ದೀನಿ. ಭಾಳ ಜನ ಹಳ್ಳಕ್ಕೆ ಬಿದ್ದುಬಿಟ್ಟಿದ್ದಾರೆ, ನಾವೇನು ಮಾಡೋಕ್ಕಲ್ಲ. ಹಳ್ಳಕ್ಕೆ ಬಿದ್ದವರು ಮತ್ತೆ ತಿರುಗಿ ಹಳ್ಳಕ್ಕೆ ಬೀಳಬೇಡಿ. ಅದಕ್ಕೆ ಪರಿಹರಿಸ್ಕೊಳ್ತಕ್ಕಂಥ ಅವಕಾಶ ಏನು ಮಾಡಬೇಕು? ಫಸ್ಟಾಗಿ ಶನೇಶ್ವರನೇ ದರ್ಶನ ಮಾಡೋಕ್ಕೋಸ್ಕರ ಶುಕ್ರವಾರ ಪ್ರಯಾಣ ಮಾಡಬೇಕು. ಉತ್ತರ ಕ್ಷೇತ್ರಕ್ಕೆ ಹೋದ್ವಿ, ಪೂನಾಲಿ ಇಳ್ಕೊಂಡ್ರಿ, ಎಲ್ಲ ಯಾತ್ರೆ ಸಫಲವಾಗಿರ್ತಕ್ಕಂಥ ಅವಕಾಶ ಶನಿ ಶಿಂಗನಾಪುರಕ್ಕೆ ಹೋಗಬೇಕು. ಮೊದಲಾಗಿ ಶನಿ ಶಿಂಗನಾಪುರಕ್ಕೆ ಹೋದ ತಕ್ಷಣ ಇಳ್ಕೊಂಡ ಮೇಲೆ ಸಾಯಂಕಾಲ ದರ್ಶನ, ಶುಕ್ರವಾರ ಸಾಯಂಕಾಲ ದರ್ಶನ ಒಂದು ಮಾಡಲೇಬೇಕು. ಗಮನ ಇಟ್ಕೊಂಡು ಕೇಳ್ಕೊಳ್ಳಿ, ಸಾಯಂಕಾಲ ದರ್ಶನ ಮಾಡಬೇಕು. ಯಾಕೆಂದರೆ ಶನಿಗೆ ಲಕ್ಷ್ಮಿಗೆ ಭಾಳ ಹತ್ತಿರದ ನೆಂಟಸ್ತಾರೆ. ಶನೇಶ್ವರನು ನಾನೇ ಗ್ರೇಟ್, ನನ್ನಷ್ಟು ಯಾವನು ಅಧಿಕಾರವನ್ನು ಚಲಾಯಿಸ್ತಕ್ಕಂಥವನಾಗಲಿ, ನನಗಿಂತ ಮಿಗಿಲಾದ ದೇವರಿಲ್ಲ ಆಗಲಿ ಯಾವ ಕಾಲಕ್ಕೂ ಇಲ್ಲ ಅಂತ ಒಂದು ಅಹಂಭಾವ ಅವನಲ್ಲಿತ್ತು. ಶನೇಶ್ವರನಿಗಿರ್ಗಿಂತ ಇವಳಿಗೆ ಒಂದು ಸ್ವಾಭಿಮಾನ, ಬಿಂಕ. ಅಯ್ಯೋ, ನಾನು ದುಡ್ಡು ಕೊಟ್ರೇನೆ, ಕಷ್ಟ ಸುಖಗಳೆಲ್ಲ ನಾನೇನೆ, ಎಂಥ ಕಾಲಕ್ಕೂ ದುಡ್ಡು ಬೇಕಾಗಿದೆ ಮನುಷ್ಯನಿಗೆ, ಅದೇ ಒಂದು ಪರಿಸ್ಥಿತಿಯನ್ನು ಉಂಟಾಗ್ತಕ್ಕಂಥವನು ನಾನೇ ಅಂತ ಹೇಳಿ ಲಕ್ಷ್ಮಿಗೆ ಒಂದು ಸ್ವಾಭಿಮಾನ, ಅದಲ್ಲದೆ ಒಂದು ಬಿಂಕ, ಅದಲ್ಲದೆ ಒಂದು ಗರ್ವ ಅವಳಿಗಿರುತ್ತೆ. ಇವರಿಬ್ಬರ ಭಂಗವನ್ನು, ಗರ್ವಭಂಗವನ್ನು ಮಾಡೋನು ಯಾರೋ? ಸಾಕ್ಷಾತ್ ನಾರದ ಮುನಿ. ಅದೇ ಭಗವಂತರಿಗೂ ಒಂದಲ್ಲ ಒಂದು ಸಮಯದಲ್ಲಿ ಪರಿವರ್ತನೆ ಮಾಡತಕ್ಕಂಥ ಭಗವಂತನು ಗುರುಮುಖಾಂತರ ಬರ್ದೇ ಬರ್ತಾನೆ. ನೋಡಿ, ಬ್ರಹ್ಮಚಾರಿ ಆಗಿರ್ತಕ್ಕಂಥದ್ದು ದೇವಋಷಿಗಳು. ಅಂಥ ಒಂದು ದೇವರ್ಷಿಗಳು ಪರಿಪೂರ್ಣವಾಗಿ ಬಂದು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಈ ಲಕ್ಷ್ಮಿ ಆ ಅನುಗ್ರಹವನ್ನು ಕೊಡ್ತಕ್ಕಂಥ ಶನೇಶ್ವರನು ಕರ್ಮದೇವತೆ. ಇವರಿಬ್ಬರು ಹತ್ರ ಬರ್ತಾ ಇದ್ದಾಗ
ವಾದ ವಿವಾದ ಜಾಸ್ತಿ ಆಯಿತು. ಶನೇಶ್ವರನ ಹತ್ತಿರಕ್ಕೆ ಬರ್ತಾನೆ, ಸಂತೋಷ ಪಡ್ತಾನೆ. ಆ ರೀತಿಯಾಗಿ ನಾರದ ಬಾಯಿಲಿ ನೀನೇ ಸರಿಯಾದ ಸಾಟಿ ಕಣಿಯ, ನೀನು ಹೇಳಬೇಕೀಗ ಲಕ್ಷ್ಮೀ ದೊಡ್ಡವಳ, ನಾ ದೊಡ್ಡವನ ಅಂತ. ಅಯ್ಯೋ ಸ್ವಾಮಿ, ನೀವೇ ದೊಡ್ಡವನು. ಏನು ಅನ್ಕೊಂಡಿಯೋ ನಾರದ? ನಾನು ನಿನ್ನ ತಾಯಿ, ಏನು ಅನ್ಕೊಂಡಿದ್ಯಾ? ನಾನು ನಿನ್ನ ಒಂದು ಕಡೆ ಅಜ್ಜಿ, ಏನು ಅನ್ಕೊಂಡಿದ್ಯಾ ನೀನು? ನನಗೆ ಒಂದು ಪರಿವರ್ತನೆ ಮಾಡಿಕೊಡದೆ ಅವನ್ ಯಾವನ್ನ ಹೊಗಳ್ತಾ ಇದೆಯಾ ನೀನು ಅಂತ ಹೋಗು. ನಾನು ಯಾವನೋ ಅಲ್ಲ, ಕರ್ಮದೇವತೆ, ಹುಷಾರ್ ಅಂತಾನೆ ಶನೇಶ್ವರ. ಇದೇನೋ ದೊಡ್ಡದಾಗಿ ವಿಕೋಪಕ್ಕೆ ಹೊಟ್ಟೋಗ್ಬಿಡುತ್ತಲ್ಲಪ್ಪ ಅಂತ ಈ ವಾದ ವಿವಾದದಲ್ಲಿ ನಾರದ ನಾನ್ಯಾಕಪ್ಪ ಸಿಕ್ಕಾಕೊಂಡೆ, ಯಾರನ್ನಾದ್ರೂ ಅಂಟಾಕ್ ಬಂದ್ಬಿಡ್ತಿದ್ದೆ, ಆದರೆ ನನಗೇ ಇವತ್ತಿಂತ ಪರಿಸ್ಥಿತಿನ ಬಿಸಿ ತುಪ್ಪ ಉಗಿಯಂಗಿಲ್ಲ ನುಂಗಂಗಿಲ್ಲ ಆಗೋಯ್ತಲ್ಲ ಅಂತ. ಆಗ ಒಂದು ಕೆಲಸ ಮಾಡಿ, ಇಬ್ಬರೂ ಜೊತೆಗೆ ಹೀಗೆ ನಡ್ಕೊಂಡು ಹೋಗಿ ಅಂತ. ಭಾಳ ಸಂತೋಷ. ಸರಿ, ಏನೋ ನಾರದ ಹೇಳ್ತಾ ಇದ್ದಾನೆ, ನಡ್ಕೊಂಡು ಹೋಗ್ತೀನಿ. ನಮ್ಮನ್ನು ಯಾಕೆ ನಡೆಸ್ತಿದ್ಯಾ ಅಂತಾನೆ. ಸ್ವಲ್ಪ ಸಮಾಧಾನ. ನಾನು ನೀವಿಬ್ಬರು ಯಾರು ಮುಖ್ಯ ಯಾರು ಪ್ರಧಾನ ಅಂತ ಹೇಳಬೇಕಲ್ಲ, ನೋಡಬೇಡವೇ, ಹೋಗಿ ಹೋಗಿ ಅಂತಾನೆ. ಹಾಗೆ ಇಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೂ ಆ ಕಡೆ ನಡ್ಕೊಂಡು ಹೋಗ್ತಾರೆ. ಬನ್ನಿ ಅಂತಾನೆ. ತಿರುಗಿ ಆ ಕಡೆಯಿಂದ ನಡ್ಕೊಂಡ್ಬರ್ತಾರೆ. ಈ ಕಡೆ ಹೋಗಿ 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 ಅಂತಾನೆ. ಇದೇನು ಆಟ ಆಡಿಸ್ತಿದ್ಯಾ ನಾರದ ಅಂತ ಹೇಳಿ 3 ಸಲ ಈ ಕಡೆ ಆ ಕಡೆ ಓಡಾಡಿಸ್ತಾನೆ. ಇಷ್ಟು ಚೆನ್ನಾಗಿ ಓಡಾಡಿಸ್ತಕ್ಕಂಥ ನಾರದ ಆ ಋಷಿಗಳ ಅನುಗ್ರಹವನ್ನು ಪಡೆಯೋಕ್ಕೆ ಸಪ್ತ ಋಷಿಗಳನ್ನ ಕರೆಸ್ತಾನೆ. ದೇವತೆಗಳೇ, ಸಪ್ತ ಋಷಿಗಳಾಗಿರ್ತಕ್ಕಂಥ ನೀವು, ಸಪ್ತ ಮಂಡಲಗಳಿರ್ತಕ್ಕಂಥ ಈ ಒಂದು ಲೋಕ ಬ್ರಹ್ಮಾಂಡ ಲೋಕ, ಇಂಥ ಒಂದು ಲೋಕವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಇದರಲ್ಲಿ ಉನ್ನತೋತ್ತಮ ಯಾರು ಅಂತಕ್ಕಂಥದ್ದನ್ನು ನಾವು ಪರೀಕ್ಷೆ ಮಾಡಿರಬೇಕು. ಆದರೆ ಅದಕ್ಕೆ ಪರಿಪೂರ್ಣವಾಗಿ ನಾನು ಬಹಿರಂಗಪಡಿಸಬೇಕಾದ್ರೆ ನನಗೆ ಆ ಭಗವಂತ ಶಕ್ತಿ ಕೊಡಲಿ, ನನ್ನಲ್ಲಿರ್ತಕ್ಕಂಥ ವಾಕ್ಯ ಪರಿಶುದ್ಧವಾಗಲಿ. ನಾನು ಇವರಿಗೆ ಏನು ಹೇಳಬೇಕು, ಇಬ್ಬರಲ್ಲೂ ಯಾರಿಗ ಒಂದು ಸಮಾಗಮವಾಗಿ ಉತ್ತರವನ್ನು ಕೊಡಲೇಬೇಕು. ಅದಕ್ಕೆ ತಾವೆಲ್ಲ ಸಾಕ್ಷಿ ಅಂತ ಹೇಳಿ ಆ ಋಷಿಗಳನ್ನ ಕರೀತಾರೆ. ಕರೆದು ಏನು ಹೇಳ್ತಾರೆ ಅನ್ನೋಕ್ಕೆ ನೀವೆಲ್ಲ ಕಾಯಬೇಕು, ಹೇಳ್ತೀನಿ.